ಸ್ವಾಗತ. ಈ ವಿಡಿಯೋನ ಯಾರು ಸ್ಕಿಪ್ ಮಾಡಲಾರ್ದ ನೋಡ್ರಿ, ಸ್ಕಿಪ್ ಮಾಡಲಾರ್ದ. ಜಗಾಯಿ ಮದೈ ಅಂತ ಒಬ್ಬರು ಇವರಿಬ್ಬರು ಅಪಾರ ಕೃಷ್ಣ ಬರ್ತಾರೆ. ಮೊದಲು ಇವರ ಮೂಲ ಹೆಸರು ಬೆಂಗಾಲದಲ್ಲಿ ನವದ್ವೀಪ್ ಎಂಬ ಗ್ರಾಮದಲ್ಲಿ ಜಗನ್ನಾಥ್ ಮತ್ತು ಮಾಧವ ದಾಸ್ ಎಂಬ ಇಬ್ಬರು ಭಾರಿ ಕ್ರೂರರು. ಮುಂದುವರೆ ಬ್ರಾಹ್ಮಣ ಕುಲದಲ್ಲಿ ಜನ್ಮ ಆಗಿರುತ್ತೆ. ಜನ್ಮ ಆಗುತ್ತೆ. ಮತ್ತು ಬೆಂಗಾಲದಲ್ಲಿ ಬಾದ್ಶಾ ಎಂಬ ಮೊಘಲ್ ರಾಜ್ಯದಲ್ಲಿ ಕೆಲಸ ಮಾಡುತ್ತಾ ಮಾಂಸಾಹಾರವನ್ನು ತಿನ್ನುತ್ತಿರ್ತಾರೆ, ಗೋ ಹತ್ಯೆಯನ್ನು ಮಾಡುತ್ತಿರ್ತಾರೆ. ಅವರ ಮನೆಯ ರಸ್ತೆ ದಾರಿಯಲ್ಲಿ ಯಾರು ಹೆಣ್ಣು ಮಕ್ಕಳು ಹೋಗ್ತಾರೆ ಅವರನ್ನು ಟಾರ್ಚರ್ ಕೊಡ್ತಾರೆ. ಸಂತ ಮಹಾಪುರುಷರನ್ನು ಟಾರ್ಚರ್ ಕೊಡ್ತಿರ್ತಾರೆ. ಮುಂದಿನ ದಿನ ನಿತ್ಯಾನಂದ ಮಹಾಪ್ರಭುಗಳು ಮತ್ತು ಹರಿದಾಸ್ ಠಾಕೂರ್ ಮಹಾಪ್ರಭುಗಳು ಅವರು ಕೀರ್ತನೆಯನ್ನು ಮಾಡುತ್ತಾ ಬಂದರು. ಅಲ್ಲಿ ಒಬ್ಬರು ಆದಾಯ ರಸ್ತೆಯಲ್ಲಿ ಒಬ್ಬರು ಹೇಳುತ್ತಾ ಅಲ್ಲಿಗೆ ಹೋಗಬೇಡ್ರಿ, ಅದು ಅವರ ಮನೆಯಿಂದ ನಿಮಗೆ ಅವರು ತಿಂದು ಮಾಂಸವನ್ನು ತಿಂದು ದಾರವನ್ನು ಕುಡಿದು ಮದಿರವನ್ನು ಕುಡಿದು ಕಾಸಿ ವ್ಯಸನವನ್ನು ಮಾಡಿ ಕುಡಿದು ಅವರ ಮನೆಯಿಂದ ಭಾರಿ ದುರ್ಗಂಧವು ಬರ್ತಿರ್ತಾರೆ. ಭಾರಿ ದುರ್ಗಂಧವು ಬರ್ತಿರುವಾಗ ಹೋಗಬಾರ್ರಿ ಅಲ್ಲಿ, ಅವರು ಭಾರಿ ಅಂದರೆ ಹೆಣ್ಮಕ್ಳಿಗೆ ಟಾರ್ಚರ್ ಕೊಡ್ತಾರೆ, ಭಾರಿ ಅಂದರೆ ದುರ್ಗಂಧವನ್ನು ಬರ್ತಿರ್ತಂತೆ ಹೇಳಿದ ಅನ್ನುತ್ತಾರೆ. ಅವರವನ್ನೇ ಉದ್ಧಾರ ಮಾಡ್ಬೇಕಂತ ನೀವು ಬಾಳೆ ಅಂದರೆ ಭಾರಿ ಒಳ್ಳೆ ಕೆಲಸ ಅವರ ಆಶೀರ್ವಾದ ಕೊಟ್ಟು ಕಳಿಸ್ತಾರೆ. ಅವರ ಮನೆಯ ಮುಂದೆ ಬಾಗಿಲ ಮುಂದಿನ ಕೀರ್ತಿಯನ್ನು ಮಾಡ್ತಾರೆ ನಿತ್ಯಾನಂದ ಮಹಾಪ್ರಭುಗಳು ಮತ್ತು ಹರಿದಾಸ್ ಠಾಕೂರ್ ಮಹಾಪ್ರಭುಗಳು. ಹೇಳುತ್ತಾ ಹರಿದಾಸ್ ಮಹಾಪ್ರಭುಗಳು ನಿತ್ಯಾನಂದ ಮಹಾಪ್ರಭುಗಳು ಏನಂತಾರಂದರೆ ನಿತ್ಯಾನಂದ ಮಹಾಪ್ರಭುಗಳು ಅವರನ್ನು ಅವರ ಒಳಗೆ ದಬ್ಬಿ ಕಾಸಿ ಏನಿದು ಹರಿಬೋಲ್ ಅಂತ ಮುಂಜಾನೆ ತಲೆ ಕಿನಾಗ ಬಂದಿ ಅಂತ ಹರಿದಾಸ್ ಮಹಾಪ್ರಭುಗಳು ದಬ್ಬಿ ಕಾಸಿ ಬಂದಾಗ ಹರಿದಾಸ್ ಮಹಾಪ್ರಭುಗಳಿಗೆ ಹೇಳ್ತಾರೆ ಜಗಮದೆ ಏನು ಹರಿಬೋಲ್ ಅಂತ ದಬ್ಬಿದರೆ ಅವರು ಮತ್ತೆ ಒಳಗೆ ಮನೆಯಿಂದ ಹೊರಗೆ ಓಡಿ ಮತ್ತು ಚೈತನ್ಯ ಮಹಾಪ್ರಭುಗಳು ಬರ್ತಾರೆ. ಅವಾಗ ಏನಂತಾರೆ, ಎದಕ್ಕೆ ನನ್ನನ್ನು ದಬ್ಬಿಕಾಸಿ ಬಂದಿರಂದೆ ನಿನ್ನ ಚೈತನ್ಯ ಮಹಾಪ್ರಭುಗಳಿಗೆ ನಗುತ್ತಾಗ ಕೇಳ್ತಾರೆ. ನಿತ್ಯಾನಂದ ಮಹಾಪ್ರಭುಗಳು ಕೇಳ್ತಾರಂತೆ. ನಿತ್ಯಾನಂದ ಮಹಾಪ್ರಭುಗಳು ಹೇಳ್ತಾರಂತೆ, ನೀನು ಬಾದ್ಶಾದಿಂದ ಈಟು ತಿಂದು ಭಾಳ ತಿಂದು ನಾಮಸ್ಮರಣೆಯನ್ನು ಬಿಡುತ್ತಿದ್ದಿಲ್ಲ. ಅವರು ಹರಿದಾಸ್ ಮಹಾಪ್ರಭುಗಳು ದಿನ ಹರೇ ಕೃಷ್ಣ 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 ಅಂತ ನಾಮಸ್ಮರಣೆಯನ್ನು ಮಾಡ್ತಾ ಜಪವನ್ನು ಮಾಡ್ತಿರ್ತಾರೆ. ಯಾವಾಗ ನಿನ್ನ ಎದಕ್ಕೆ ದೊಬ್ಬೆ ಅಂತ ಅವರ ಮನೆಯಲ್ಲಿ ನಿನ್ನ ವಸ್ತ್ರ ಮುಟ್ಟಿದರೆ ಸಾಕು ಅವರ ಕಲ್ಯಾಣ ಉದ್ಧಾರವಾಗುತ್ತದೆ ಎಂದು ಅನ್ನುತ್ತಾರೆ. ಎರಡನೇ ದಿವಸ ಹೋಗುತ್ತಾರೆ. ಎರಡನೇ ದಿವಸ ಅವರ ಮನೆಯ ಮುಂದೆನೇ ಹೋಗುತ್ತಾರೆ. ಎರಡನೇ ದಿವಸ ಹೋದರೆ ಕೂಡ ಹರಿಬೋಲ್ ಅಂತ ಕೀರ್ತಿಯನ್ನು ಮಾಡುತ್ತಾ ಅವರ ಮನೆ ಮುಂದೆ ಹೋದರೆ ಜಗಾಯಿ ಅವರು ಜಗಾಯಿ ಎಂಬ ಮಾಂಸನ ದಾರವನ್ನು ಕುಡಿದ ಗ್ಲಾಸ್ನಿಂದ ಎಸೆದರೆ ನಿತ್ಯಾನಂದ ಮಹಾಪ್ರಭು ತಲೆಗೆ ಪೆಟ್ಟಿದಾಗ ರಕ್ತ ಬರುತ್ತದೆ. ರಕ್ತವು ಸುರಿಯುತ್ತಾ ಬರುತ್ತೆ. ನಿತ್ಯಾನಂದ ಮಹಾಪ್ರಭುಗಳ ತಲೆಗೆ ಗ್ಲಾಸ್ ತಗೊಂಡು ಹೊಡೆದಿದ್ರೆ ಜಗಾಯಿ ಹೊಡೆದಿರುತ್ತಾನೆ. ಗ್ಲಾಸ್ ತಗೊಂಡು ಹೊಡೆದಿದ್ರೆ ಹರಿದಾಸ್ ಠಾಕೂರ್ ಮಹಾಪ್ರಭುಗಳು ಏನು ಅಂತಾರಂದರೆ, ಹೇ ಮಹಾಪ್ರಭು ರಕ್ಷಕರಂದರೆ ಚೈತನ್ಯ ಮಹಾಪ್ರಭುಗಳು ಸಾಕ್ಷಾತ್ ಶ್ರೀಕೃಷ್ಣನ ಅವತಾರ ಆಗಿರ್ತಾರೆ. ಅವರು ಸುದರ್ಶನ ಚಕ್ರವನ್ನು ತಗೊಂಡು ಬರ್ತಾರೆ. ಅವಾಗ ನಮ್ಮನ್ನು ರಕ್ಷಣೆ ಮಾಡಿ ಏನಂತಾರೆ, ಅವ ಚೈತನ್ಯ ಮಹಾಪ್ರಭುಗಳು ತಡೆಯಿರಿ, ಹಾಗೆ ಮಾಡಬಾರ್ದು ಅಂದಾಗ ತಡೆಯುತ್ತಾರೆ. ಆವಾಗ ಏನುತ್ತಾರೆ, ಅವರು ಉದ್ಧಾರ ಆಗುತ್ತೆ. ಆವಾಗ ಅವರು ಗಂಗಾ ಸ್ಥಾನದಲ್ಲಿ ಸಂಕಲ್ಪ ಮಾಡಿ ಪಾಪವನ್ನು ಒಟ್ಟು ಚೈತನ್ಯ ಮಹಾಪ್ರಭುಗಳಿಗೆ ನೀರನ್ನು ಅರ್ಪಣೆ ಮಾಡುತ್ತಾರೆ. ಅವಾಗಿಂದ ಉದ್ಧಾರವಾಗುತ್ತದೆ. ಅವರು ಅವಾಗಿಂದ ಬೆಂಗಾಲಲ್ಲಿ ಅವರ ಜೊತೆಗೆ ಕೀರ್ತಿಯನ್ನು ಮಾಡುತ್ತಾ ಅವಾಗಿಂದ ದಾರವನ್ನು ಬಿಡುತ್ತಾರೆ, ಒಟ್ಟು ಮುಡುತ್ತಾರೆ, ಎಲ್ಲ ಮುಡುತ್ತಾರೆ. ಅವರು ಮೊದಲು ಹಿರಣ್ಯಾಕ್ಷ ಮತ್ತು ಹಿರಣ್ಯಕಶಿಪ ಆಗಿರ್ತಾರೆ. ಮತ್ತು ದ್ವಾಪರ ಯುಗದಲ್ಲಿ ಕುಂಭಕರ್ಣ ಮತ್ತು ರಾವಣನಾಗಿರ್ತಾರೆ ಅಂತ ಹೇಳುತ್ತೆ. ಜಗಾಯಿ ಮದೈಗಳು ಭಾರಿ ಉದ್ಧಾರ ಆಗಿ
ಕೃಷ್ಣ ಭಕ್ತಿಯಲ್ಲಿ ಕೀರ್ತನೆಯನ್ನು ಮಾಡ್ತಿರ್ತಾರೆ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ವಿಡಿಯೋ ಇಷ್ಟ ಆದ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಾಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರಿ. ಜೈ ಹಿಂದ್. ನಮ್ಮಂಥ ಬಡವರನ್ನು ಸಪೋರ್ಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿರಿ. ಇನ್ಸ್ಟಾಗ್ರಾಮಲ್ಲಿ ಕೂಡ ಫಾಲೋ ಮಾಡಿರಿ, ಲೈಕ್ ಮಾಡಿರಿ. ಜೈ ಹಿಂದ್.